ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಮಹಾಪುರುಷರು ಹೇಳ್ತಾ ಇದ್ದಾರ, ವಾಸ್ತವಿಕ ಸುಖ, ವಾಸ್ತವಿಕ ಶಾಂತಿ, ವಾಸ್ತವಿಕ ನೆಮ್ಮದಿ ಅದು ಪರಮಾತ್ಮನ ಚರಣದೊಳಗದ. ಸವೆಯದಾನಂದ ವಿಹುದು ಶಂಭುಲಿಂಗದ ಸುವಿಚಾರ ಭಕ್ಷಣೆ ಭಕುತಿಯಳು ಎಂಬುದನ್ನರಿಯದೆ ನಿಜಗುಣ ಶಿವಯುಗಳಂತಾದರ. ಸುಖವಸೆ ತುಜ ಪಾಹಿ ಏಕ ತುಕಾರಾಮ್ ಮಹಾರಾಜರು ಹೇಳ್ತಾ ಇದಾರ. ಅದರ ಸಲುವಾಗಿ ನಾನು ಮೊದಲೇ 3 ಹೇಳೀನಿ. ಒಂದು ಸಂಸಾರಿಕ ಸುಖ, ಒಂದು ಭಗವಂತನ ಸುಖ, ಒಂದು ಆತ್ಮ ಸುಖ. ಸಂಸಾರ ಸುಖಕ್ಕಾಗಿ ಏನು ಬೇಕು ಅನ್ನೋದು ವಿದುರ ಹೇಳ್ಯಾನ. ಭಗವಂತನ ಸುಖಕ್ಕಾಗಿ ಭಕ್ತಿ ಮಾಡಬೇಕು ಅಂತ ಮಹಾತ್ಮರು ಶರಣರು ಹೇಳ್ತಾ ಇದಾರ. ಆತ್ಮ ಸುಖಕ್ಕಾಗಿ ತತ್ವಜ್ಞಾನವನ್ನ ಮಾಡ್ಕೊಂತ ಭಗವಾನ್ ಶಂಕರಾಚಾರ್ಯರು ಹೇಳ್ತಾರ. ಅದರ ಸಲುವಾಗಿ ಭಗವದ್ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ಜೀವನ ಶಾಶ್ವತದ, ಯಾವಾಗ ಏನಾಗ್ತದ ಯಾರಿಗೆ ಗೊತ್ತಿಲ್ಲ. ನೀರ ಮೇಲಿನ ಗುರುಳಿ ನಿಜವಿಲ್ಲ ಹರಿ ಅಂತ ಮಹಾನುಭಾವರು ಹಾಡಿದಾರ. ಜೀವನ ಕಟಿ ಪತಂಗ ಹೈ ಅಂತ ಮಹಾತ್ಮರು ಹಾಡ್ತಾರ. ಗಾಳಿಗಿಟ್ಟ ದೀಪ ನೀರ್ ಮೇಲಿನ ಗುರುಳಿ ಯಾವಾಗ ಹಬ್ಬ ಅಂತವ ಆರಿ ಹೋಗ್ತದ ಗೊತ್ತಿಲ್ಲ. ಇಷ್ಟೊಂದು ನಶ್ವರವಾದ ಬದುಕದ ಇದು. ಆಶಾದೊಳಗ ಬದುಕಾಕ ಪ್ರಾರಂಭ ಮಾಡಿದೇವಿ. ಬ್ಯಾಡಂತಲ್ಲ ಭಗವತ್ ಚರಣ ಗುರುಚರಣವನ್ನ ನಂಬಿ ಪ್ರಪಂಚದೊಳಗ ಸುಖದಿಂದ ಇರಾಕ ಬರ್ತದ. ಭಗವತ್ ಚರಣ ಆಶ್ರಯ ಮಾಡ್ಲಾರ್ದೇನೆ ಸುಖದಿಂದ ಇರಾಕ ಯಾರಿಗೂ ಬರಂಗಿಲ್ಲ ಅಂತ ಶಾಸ್ತ್ರ ಇದನ್ನು ನಿಯಮನ ಮಾಡಿ ಹೇಳ್ತದ. ಅಂದ್ಮೇಲೆ ನಮ್ಮೆಲ್ಲರಿಗೂ ಭಗವದ್ ಭಕ್ತಿ, ಭಗವದ್ ಬುದ್ಧಿ, ಸದ್ಗುರು ಚರಣದಲ್ಲಿ ನಿಷ್ಠೆ ಭಗವಂತ ಕೊಟ್ಟ ಕಾಪಾಡ್ಲಿ. ಪ್ರಾಪಂಚಿಕ ಜೀವನವೂ ನಮಗ ಅನುಕೂಲ ಆಗಿ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ ಅಂತ ಭಗವಾನ್ ಶಂಕರಾಚಾರ್ಯರು ಬರೀತಾರೆ. ಸಂಸಾರ ಚಂದ ಇದ್ರೆ ಶಾಸ್ತ್ರ ಕೇಳ್ತೇವೆ, ಸಂಸಾರ ಚಂದ ಇಲ್ಲ ಅಂದ್ರೆ ಶಾಸ್ತ್ರಕ್ಕೆ ಯಾಕೆ ಬಂದಿಲ್ರಿ ಅಂದ್ರೆ ಸಂಸಾರದಾಗ ಜರ ಅಡತಡಿ ಇತ್ರಿ ಅಂತ ಅವ ಶಾಸ್ತ್ರ ಕೇಳಂಗಿಲ್ಲ, ಭಕ್ತಿನೂ ಮಾಡಂಗಿಲ್ಲ. ಅದರ ಸಲುವಾಗಿ ಎಡ್ಡು ನಡೆಸಲಿಕ್ಕೆ ಪ್ರೇರಣೆ ಮಾಡಬೇಕು. ಕುಂತಾನಲ್ಲ ಸಿದ್ಧಾರೂಢ ಮುತ್ಯ, ಅವನೇ ನಮಗೆ ಪ್ರೇರಣೆ ಮಾಡಬೇಕಿಲ್ಲ ಅಂದ್ರೆ ಆಗ್ಲಾರ್ದ ಮಾತದ. ಭಗವದ್ ಅನುಗ್ರಹನೇ ನಮಗ ಇಹಪರ ಎರಡಕ್ಕೂ ಸಾಧನದ. ಅವನ ಅನುಗ್ರಹ ಇಲ್ದೇನೆ ಎರಡೂ ಆಗಂಗಿಲ್ಲ ಅಂತ ಹೇಳುತ್ತಾ ಮಾತಿಗೆ ವಿರಾಮ. ಗುರುದೇವರು.